ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಅದಾದ ತಕ್ಷಣ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಅಡುಗೆ ಕೂಡ ರೆಡಿಯಾಗಿದೆ. ವಿಡಿಯೋ ಮಾಡೋದು ಮರ್ತುಬಿಟ್ಟೆ. ಇವರು ನಮ್ಮ ಅಕ್ಕನ ಅತ್ತೆ. ನಾವು ಇದ್ದ ಊರಲ್ಲಿಯೇ ಫಂಕ್ಷನ್ ಇದ್ದಾಗ ಬೇರೆ ಬೇರೆ ಹೋಗ್ತೀವಿ. ಆದರೆ ಬೇರೆ ಊರಲ್ಲಿ ಫಂಕ್ಷನ್ಗಳಿದ್ದಾಗ ನಾವೆಲ್ಲರೂ ಕೂಡ ಸೇರಿಕೊಂಡು, ಅಂದರೆ ನಾವು ಅಕ್ಕ ತಂಗಿಯರು ನಮ್ಮ ಅಣ್ಣ ಎಲ್ಲರೂ ಸೇರಿಕೊಂಡು ಹೋಗ್ತೀವಿ. ಹಾಗಾಗಿ ಇಲ್ಲಿ ಒಂದೇ ಕಡೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ನಮ್ಮ ಚಿಂಟು ದೇವರನ್ನ ನಮಸ್ಕಾರ ಮಾಡ್ತಾ ಇದ್ದಾನೆ. ಹಾಗೆ ಒಂದು ಮಾತು ಏನು ಅಂತಂದರೆ, ನಾವು ಸ್ವಲ್ಪ ಜರ್ನಿ ಮಾಡುವಾಗ ಕೆಲವೊಬ್ಬರಿಗೆ ವಾಮಿಟಿಂಗ್ ಪ್ರಾಬ್ಲಮ್ ಇರುತ್ತೆ. ಹೊಟ್ಟೆಯಲ್ಲಿ ಸ್ವಲ್ಪ ಕಸಿವಿಸಿ ಆಗೋದು ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ನನಗೂ ಕೂಡ ಪ್ರಾಬ್ಲಮ್ ಇದೆ. ನಾನು ಹೀಗಾಗುತ್ತೆ, ಬೇರೆಯವರಿಗೆ ನಮ್ಮಿಂದ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ಬಿಟ್ಟು ಏನೂ ಕೂಡ ನಾನು ತಿನ್ನೋದಿಲ್ಲ ಜರ್ನಿಯಲ್ಲಿದ್ದಾಗ. ಬೆಳಿಗ್ಗೆ ಬರೀ ನೀರು ಮಾತ್ರ ಕುಡ್ಕೊಂಡು ಹೋಗಿದ್ದೆ ನಾನು. ಆದರೂ ಕೂಡ ನನಗೆ ವಾಮಿಟಿಂಗ್ ಆಯಿತು. ಅಲ್ಲಿ ಬರೀ ನೀರು ಮಾತ್ರ ವಾಮಿಟಿಂಗ್ ಆಯಿತು. ಹಾಗಾಗಿ ಬರುವಾಗ ಎಲ್ಲರೂ ಕೂಡ ಇಲ್ಲ ಊಟ ಮಾಡಿದ್ರೆ ಆಗೋದಿಲ್ಲ, ಊಟ ಮಾಡು ಅಂತ ಅಂದರೆ ಊಟ ಮಾಡಿ ಬಂದಿದ್ದೀನಿ ನಾನು. ಊಟ ಮಾಡಿ ಬಂದಾಗ ನನಗೆ ವಾಮಿಟಿಂಗ್ ಆಗಲಿಲ್ಲ. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಆದಷ್ಟು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ನಿಂಬೆಹಣ್ಣು ಕೂಡ ಕೆಲವೊಬ್ಬರು ಇಟ್ಕೊಳ್ತಾರೆ. ಅದರ ಸ್ಮೆಲ್ ಕೂಡ ನೋಡೋದ್ರಿಂದ ವಾಮಿಟಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ. ಪೂಜೆ ತುಂಬ ಚೆನ್ನಾಗಾಗಿತ್ತು. ಗೃಹ ಪ್ರವೇಶದ ಪೂಜೆ ಇಲ್ಲಿ ನೋಡ್ಬೋದು ನೀವು. ಎಲ್ಲ ಕಡೆ ಅಂದರೆ ಎಲ್ಲಿ ಗೃಹ ಪ್ರವೇಶ ಮಾಡಿದರೂ ಕೂಡ ಈ ಥರ ಪೂಜೆ ಮಾಡೇ ಮಾಡ್ತಾರೆ, ಶಿವ ಪಾರ್ವತಿ ಪೂಜೆ. ಇದೆಲ್ಲ ಆದ ನಂತರ ಊಟ ಮಾಡ್ಕೊಳ್ತಾ ಇದ್ದೀವಿ. ಊಟದಲ್ಲಿ ಏನೇನಿದೆ ನೋಡ್ತಾ ಇದ್ದೀರಾ, ಆಂಧ್ರ ಸ್ಟೈಲು. ಅದಾದ ನಂತರ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ಇಟ್ಟಿದ್ರು. ಐಸ್ ಕ್ರೀಮ್ ಕೂಡ ತಿಂದ್ವಿ. ಅದಾದಮೇಲೆ ಕೆಲವೊತ್ತು ಮಾತನಾಡ್ತಾ ಕೂತಿದ್ವಿ. ತುಂಬ ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ಹಾಗೆ ಒಬ್ಬೊಬ್ಬರು ಅಂದರೆ ಒಂದು ಮನೆಯಲ್ಲಿ ಒಬ್ಬೊಬ್ಬರು ತುಂಬ ಕಾಮಿಡಿ ಮಾಡೋರು ಇರ್ತಾರೆ ಅಲ್ವಾ. ಹಾಗೆ ಈ ಅಣ್ಣ ಕೂಡ, ಅಂದರೆ ನಮ್ಮ ದೊಡ್ಡಮ್ಮನ ಮಗ, ನಮಗೆ ಅಣ್ಣ ಆಗಬೇಕು, ಅವರು ಕೂಡ ತುಂಬ ಕಾಮಿಡಿ ಮಾಡ್ತಾರೆ. ಇಲ್ಲಿ ಏಪ್ರಿಲ್ ಫುಲ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇವರು ತುಂಬ ಫ್ರೀ ಆಗಿರ್ತಾರೆ ಎಲ್ಲರ ಜೊತೆ ಕೂಡ. ಏಪ್ರಿಲ್ ಫುಲ್ ಮಾಡಿದ್ರು. ಅದಾದ ನಂತರ ಇಲ್ಲಿ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ನಾನು ತುಂಬ ಜನರನ್ನು ನೋಡಿದ್ದೀನಿ. ಸ್ವಲ್ಪ ತಲೆನೋವು ಬರಲಿ ಅಥವಾ ಸ್ವಲ್ಪ ಹೊಟ್ಟೆ ನೋವು ಬರಲಿ ಟ್ಯಾಬ್ಲೆಟ್ಸನ್ನು ತರಿಸ್ಕೊಳ್ಳೋದು, ಹಾಕೊಳ್ಳೋದು ಈ ಥರ ಮಾಡ್ತಿರ್ತಾರೆ. ಆದಷ್ಟು ಟ್ಯಾಬ್ಲೆಟ್ಸ್ಗಳನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರೆ. ನಮ್ಮ ತಾಯಿ ತಂದೆ ಯಾವಾಗಲೂ ಕೂಡ ಅವರು ಟ್ಯಾಬ್ಲೆಟ್ಸನ್ನು ತಂದು ಹಾಕ್ಕೊಂಡಿದ್ದು ನಾನು ಇಷ್ಟು ವರ್ಷಗಳಾದರೂ ಕೂಡ, ನಾನು ಹುಟ್ಟಿ ಇಷ್ಟು ದೊಡ್ಡವಳಾದರೂ ಕೂಡ ಒಂದು ದಿವಸ ಕೂಡ ನಾನು ನೋಡಿಲ್ಲ. ಹಾಗಾಗಿ ನನಗೂ ಕೂಡ ಆ ರೂಢಿ ಇಲ್ಲ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.